ಎಲ್ರದು ಟಾಪ್ ಎಂಡ್ ಇರ್ಲಿ ಬೇಸಿಕ್ ಇರ್ಲಿ ಮಾಡಿಫಿಕೇಶನ್ ಅಂತ ಹೇಳಿ ಬಂದಾಗ ಮ್ಯಾಂಡೇಟರಿ ಆಗಿರ್ತದೆ. ಯಾಕಂತ ಹೇಳಿದ್ರೆ ಈ ಕಸ್ಟಮರ್ದು ಕಾರ್ ಟಾಪ್ ಎಂಡ್ ಆಗಿದ್ರು ಸಿಸ್ಟಮ್ ಇದ್ರೂ ಸಮಥಿಂಗ್ ಡಿಫ್ರೆಂಟ್ ಆಗಿ ಮಾಡಿಫಿಕೇಶನ್ ಮಾಡ್ತಿದ್ದೇವೆ. ಏನಪ್ಪಾ ಅಂತ ಹೇಳಿದ್ರೆ ಲೆಟ್ಸ್ ಸ್ಟಾರ್ಟ್ ಫ್ರಮ್ ದ ಫ್ರಂಟ್ ಪ್ರೊಫೈಲ್. ಸೊ ಈಗ ಫ್ರಂಟ್ ಪ್ರೊಫೈಲ್ ಅಂತ ನೋಡ್ಬೇಕು ಅಂತ ಹೇಳಿದ್ರೆ ಇದರಲ್ಲಿ ಲೈಟಿಂಗ್ ಸೊಲ್ಯೂಷನ್ ಅಂತ ಬಂದಾಗ ದೋ ಇಟ್ಸ್ ಅ ಟಾಪ್ ಎಂಡ್ ಕಾರ್, ಲೈಟಿಂಗ್ ಸೊಲ್ಯೂಷನ್ ಇಸ್ ವೆರಿ ಪುವರ್. ಸೊ ಹಾಗಾಗಿ ಕಸ್ಟಮರ್ ತುಂಬಾನೇ ದೂರ ಟ್ರಾವೆಲ್ ಮಾಡುವಾಗ ಇವರಿಗೆ ರೋಡ್ ಅಲ್ಲಿ ಕ್ಲಿಯರೆನ್ಸ್ ಇರಲ್ಲ, ಕಾನ್ಫಿಡೆಂಟ್ ಇರಲ್ಲ, ತುಂಬಾನೇ ಕಷ್ಟ ಆಗ್ತಿತ್ತು ಟ್ರಾವೆಲಿಂಗ್ ಮಾಡೋದಕ್ಕೆ. ಸೊ RS ಕಾರ್ ಮಾಡಿಫೈಸ್ ಜೊತೆ ಡಿಸ್ಕಸ್ ಮಾಡಿದ ನಂತರ ನಾವು ಅವರಿಗೆ ಸಜೆಸ್ಟ್ ಮಾಡಿರೋದು ಓಝೋಮ್ ಬ್ರ್ಯಾಂಡ್ ಇದು W7. ಸೊ W7 ಅಂತ ಬಂದಾಗ ನಿಮಗೆ ಯಾವುದೇ ರೀತಿ ವೈರ್ ಕಟ್ಟಿಂಗ್ ಇರಲ್ಲ. ಸೊ ಅದ್ರಲ್ಲಿ ನಿಮಗೆ ಸಾಕೆಟ್ ಟು ಸಾಕೆಟ್ ಒಂದು ಪ್ಲಗ್ ಇನ್ ಮಾಡಿ ಮಾಡ್ತೇವೆ ಅಂಡ್ ನಿಮಗೆ ಕಂಪ್ಲೀಟ್ ಆಗಿ ಫ್ಯಾಬ್ರಿಕೇಶನ್ ಮಾಡಿ ಮಾಡ್ತೇವೆ. ಸೊ W7 ಅಲ್ಲಿ 4 ಲೆನ್ಸ್ ಬರ್ತದೆ. ಸೊ ಈಚ್ 4 ಲೆನ್ಸ್ ಇಂಟು 2 ಬರ್ತದೆ. ಈಚ್ ಅಲ್ಲಿ 30 ವ್ಯಾಟ್ಸ್ ಬರ್ತದೆ. ಸೊ ಪವರ್ ಅಂತ ಬಂದಾಗ ಸೂಪರ್ ಥ್ರೋ ಇರ್ತದೆ. ಅಂಡ್ ಕೆಲಸ ಅಂತೂ ನೀವು ನೋಡಿರ್ಬೋದು, ತುಂಬಾನೇ ವಿಡಿಯೋಸ್ ಮಾಡಿದ್ದೀನಿ, ರೀಲ್ಸ್ ಮಾಡಿದ್ದೀನಿ. ಯಾಕಂತ ಹೇಳಿದ್ರೆ ಪ್ರಾಡಕ್ಟ್ ಸೆಲ್ಲಿಂಗ್ ಇಸ್ ಅ ವೆರಿ ಈಸಿ ಥಿಂಗ್ ಅಂತ ಹೇಳ್ಬೋದು. ಬಟ್ ಕ್ರಾಫ್ಟ್ಮ್ಯಾನ್ಶಿಪ್ ಅಂತ ಬಂದಾಗ ಆ ಫ್ಯಾಬ್ರಿಕೇಶನ್ಗೆ ಪೇಂಟಿಂಗ್, ಆ ಒಂದು ಅಲೈನ್ಮೆಂಟ್, ನೀಟ್ ಜಾಬ್ ಎಲ್ಲಾನು ಈ ಕಾರಲ್ಲಿ ಮಾಡಿದ್ದೇವೆ. ಸೊ ಇದಾದ ನಂತರ ಸೈಟ್ಸ್ ಅಂತ ಬಂದಾಗ ದ ಮಲೇಷಿಯನ್ ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು. ರೈನ್ ಪ್ರೋ ಬ್ರ್ಯಾಂಡ್ ಇದು ಸನ್ ಫಿಲ್ಮ್ ಅನ್ನು ಹಾಕಿದ್ದೇವೆ. IRR ಅಂತ ಬಂದಾಗ ನಿಮಗೆ 99% ಬರ್ತದೆ. ನಿಮಗೆ ಕೂಲಿಂಗ್ ಅಂತ ಬಂದಾಗ ಒನ್ ಆಫ್ ದ ಬೆಸ್ಟ್ ಸನ್ ಫಿಲ್ಮ್ ಅಂತಾನೆ ಹೇಳ್ಬೋದು. ಸೊ ಪರ್ಸ್ನಲಿ ತುಂಬಾ ಕಾರಿಗೆ ಹಾಕಿ ಕಸ್ಟಮರ್ದು ಫೀಡ್ಬ್ಯಾಕ್ ವಾಸ್ ವೆರಿ ಗುಡ್. ಸೊ ಹಾಗಾಗಿ ಇದರಲ್ಲಿ ರೈನ್ ಪ್ರೋ ಬ್ರ್ಯಾಂಡ್ ಇದೆ, ಸನ್ ಫಿಲ್ಮ್ ಅನ್ನು ಅಪ್ಗ್ರೇಡ್ ಮಾಡ್ತಿದ್ದೀವಿ. ಇಷ್ಟೆಲ್ಲ ಆದ ನಂತರ ಈಗ ಒಳಗಡೆ ಬೇಕಾಗಿರೋದು ಕಸ್ಟಮರಿಗೆ ಮೇನ್ ಥಿಂಗ್ ಏನಂದ್ರೆ ಇರುವ ಕಂಪನಿ OEM ಸಿಸ್ಟಮ್ಗೆ ಒಂದು 360 ಬೇಕು, ಡ್ರೈವಿಂಗ್ ಅಲ್ಲಿ ರೆಕಾರ್ಡಿಂಗ್ ಬೇಕು, ಸೇಫ್ಟಿ ಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ಇದರಲ್ಲಿ ಹೈಪರ್ಸೋನಿಕ್ ಬ್ರ್ಯಾಂಡ್ ಇದು ಇಂಟಗ್ರಾ 360 ಅನ್ನು ಹಾಕಿದ್ದೇವೆ. ಸೊ ಇಂಟಗ್ರಾ 360 ಅಂತ ಬಂದಾಗ ಯಾವುದೇ ರೀತಿ ಮಿರರ್ ಡ್ರಿಲ್ ಇರಲ್ಲ. ಯಾಕಂತ ಹೇಳಿದ್ರೆ ಎಲ್ಲ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೇನೆ, ದಸ್ ಇಸ್ OEM ಟೈಪ್ ಅಂತ. ಸೊ 2 ಮಿರರ್ ಅಲ್ಲಿ OEM ಟೈಪ್ ಡ್ರಿಲ್ ಮಾಡಿರಲ್ಲ. ಫ್ರಂಟ್ ಅಲ್ಲಿ ರಿಯರ್ ಅಲ್ಲಿ ಕಂಪ್ಲೀಟ್ 4 ಕ್ಯಾಮ್ರಾ ಹಾಕಿ ಇರುವ ಕಂಪನಿ ಸಿಸ್ಟಮ್ ಅಲ್ಲೇ ಟಚ್ ವರ್ಕ್ ಆಗ್ತದೆ. ಮತ್ತೆ ಪೆನ್ ಡ್ರೈವ್ ಹಾಕಿದ್ರೆ ಕಂಪ್ಲೀಟ್ ರೆಕಾರ್ಡಿಂಗು ಆಗ್ತದೆ. ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ಅ ಸ್ಪೆಷಾಲಿಟಿ ಆಫ್ ಇಂಟಗ್ರಾ ಅಂತ ಹೇಳ್ಬೋದು. ಯಾಕಂದ್ರೆ ಟಚ್ ವರ್ಕ್ ಆಗ್ತದೆ ಇದರಲ್ಲಿ. ಸೊ ನಿಮಗೆ ಕ್ಯಾಲಿಬರ್ ಮಾಡಿ ಫ್ರಂಟ್ ಎಲ್ಲಾನು ನಿಮಗೆ ಪ್ರತಿಯೊಂದು 4 ಕ್ಯಾಮ್ರಾವನ್ನು ಕ್ಯಾಲಿಬ್ರೇಷನ್ ಮಾಡಿ ವಿ ಹ್ಯಾವ್ ಗಾಟ್ ದ ವರ್ಕ್ ಡನ್. ಸೊ ನೆಕ್ಸ್ಟ್ ಕಸ್ಟಮರ್ದು ರಿಕ್ವೈರ್ಮೆಂಟ್ ಆಗಿದ್ದು ಒಂದು ಒಳ್ಳೆ ಆಡಿಯೋ ಬೇಕು. ಆಡಿಯೋ ಮಾಡೋ ಮೊದಲು ನಂದು ಫುಲ್ ಲ್ಯಾಮಿನೇಷನ್ ಮಾಡಬೇಕು. ಯಾಕಂದ್ರೆ ತುಂಬಾನೇ ಮಕ್ಕಳು ಎಲ್ಲ ಹತ್ತಿ ಗಲೀಜ್ ಮಾಡ್ತಾರೆ. ಅಂಡ್ ಒರಿಜಿನಲ್ ಕಾರ್ಪೆಟ್ ಅನ್ನು ತುಂಬಾನೇ ಕಷ್ಟ ಇದೆ ಕ್ಲೀನ್ ಮಾಡ್ಲಿಕ್ಕೆ ಅಂತೇಳಿ. ಸೊ ಹಾಗಾಗಿ ಇದರಲ್ಲಿ ಫುಲ್ ಲ್ಯಾಮಿನೇಷನ್ ಅಪ್ಗ್ರೇಡ್ ಮಾಡಿದ್ದೇವೆ. ಕಂಪ್ಲೀಟ್ ಸೀಟ್ ಅನ್ನು ರಿಮೂವ್ ಮಾಡಿ ವ್ಯಾಕ್ಯೂಮ್ ಮಾಡಿ ಇವರದು ಲ್ಯಾಮಿನೇಷನ್ ಅನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ಆಡಿಯೋ ಅಂತ ಬಂದಾಗ ಎಲ್ರಿಗೂ ಗೊತ್ತಿದೆ RS ಕಾರ್ ಮಾಡಿಫೈಸ್ ಒಂದು ಹೈ ಎಂಡ್ ಆಡಿಯೋ ಬೇಕು ಅಂತ ಹೇಳಿ ಮಾಡಿದಾಗ ವಿ ಆಲ್ವೇಸ್ ಸಜೆಸ್ಟ್ ಆಡಿಸನ್ ಬ್ರ್ಯಾಂಡ್ ಇದು ಫ್ರಂಟಿಗೆ ಕಾಂಪೊನೆಂಟ್ ಹಾಕಿದ್ದೇವೆ. ಆಡಿಸನ್ ಬ್ರ್ಯಾಂಡ್ ಇದು ಬ್ಯಾಕಿಗೆ ಕೋಎಕ್ಸೆಲ್ ಹಾಕಿದ್ದೇವೆ. ಸೊ ನಿಮಗೆ ಫ್ರಂಟ್ ಅಂಡ್ ಬ್ಯಾಕ್ ಕೋಎಕ್ಸೆಲ್, ಫ್ರಂಟ್ ಅಂಡ್ ಬ್ಯಾಕ್ ಕಾಂಪೊನೆಂಟ್ ಕೋಎಕ್ಸೆಲ್ ಹಾಕಿ ಒಂದು DSP ಅನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ಒಂದು ಒಳ್ಳೆ ಆಡಿಯೋ ಮಾಡುವಾಗ ಪ್ರತಿ ಒಂದು ಕಾರಿಗೆ ಡ್ಯಾಂಪಿಂಗ್ ಅಂತ ಬಂದಾಗ ವೆರಿ ಇಂಪಾರ್ಟೆಂಟ್. ಸೊ ಇದರಲ್ಲಿ 2 ಲೇಯರ್ ಡ್ಯಾಂಪಿಂಗ್ ಮಾಡಿದ್ದೇವೆ. ಇನ್ನರ್ ಲೇಯರ್ ಶೂಮ್ ಆಫ್ ಮಾಡಿದ್ದೇವೆ, ಔಟರ್ ಲೇಯರ್ ಮೋರಲ್ ಮಾಡಿದ್ದೇವೆ. ಸೊ ನಿಮಗೆ 2 ಲೇಯರ್ ಮಾಡಿದಾಗ ದೇರ್ ಆರ್ ಲಾಟ್ ಆಫ್ ಬೆನಿಫಿಟ್ಸ್. ಒಂದು ಗಾಡಿ ಓಡಿಸುವಾಗ ವಿದೌಟ್ ಎನಿ ಮ್ಯೂಸಿಕ್ ಹೊರಗಡೆದು ನಾಯ್ಸ್ ನಿಮಗೆ ಪೀಸ್ಫುಲ್ ಆಗಿ ಕೇಳ್ತಾರೆ. ಅಂದ್ರೆ ದೇರ್ ಓಂಟ್ ಬಿ ಅ ರಾಟ್ಲಿಂಗ್ ಸೌಂಡ್ ಆಗಿರ್ಬೋದು, ರೋಡ್ ನಾಯ್ಸ್ ಸೌಂಡ್ ಆಗಿರ್ಬೋದು ಇರಲ್ಲ. ಮತ್ತೆ ನೀವು ಇಷ್ಟು ಒಳ್ಳೆ ಆಡಿಯೋ ಮಾಡಿದ ನಂತರ ಈ ಸಬೂಫರ್ ಎಲ್ಲ ಹಾಕಿದ ನಂತರ ವಾಲ್ಯೂಮ್ ಇನ್ಕ್ರೀಸ್ ಮಾಡಿದಾಗ ಡಿಸ್ಟಾರ್ಷನ್ ಸೌಂಡ್ ಇರಲ್ಲ ಮೇಜರ್ ಆಗಿ. ಅಂಡ್ ಕೂಲಿಂಗ್ ಇಟ್ ವಿಲ್ ಬಿ ವೆರಿ ನೈಸ್. ಸೊ ಈ ರೀತಿ ಒಂದು ಕಸ್ಟಮರ್ದು ಕಂಪ್ಲೀಟ್ ರಿಕ್ವೈರ್ಮೆಂಟ್ ಆಗಿತ್ತು. RS ಕಾರ್ ಮಾಡಿಫೈಸ್ ಬೇಸ್ಡ್ ಟಾಪ್ ಎಂಡ್ ಮಾತ್ರ ಅಲ್ಲ, ಟಾಪ್ ಎಂಡ್ ಕಾರ್ ಯಾವ ರೀತಿ ಕೆಲಸ ಮಾಡಬಹುದು ಅಂತ ತೋರಿಸಿದೆ. ಸೊ ಲೈಟ್ನಿಂಗ್ ಸೊಲ್ಯೂಷನ್ ಬಂದಾಗ ಲೈಟ್ನಿಂಗ್ ಸೊಲ್ಯೂಷನ್, ಸಿಸ್ಟಮ್ಗೆ 360 ಬೇಕಂತ ಬಂದಾಗ ಟಾಪ್ ನಾಚ್ ಕ್ವಾಲಿಟಿದು ಇಂಟಗ್ರಾ ಹೈಪರ್ಸೋನಿಕ್ ಸಿಸ್ಟಮ್. ಅದೇ ರೀತಿ ಫುಲ್ ಫಾರ್ಮ್ಯಾಟ್. ಅಂಡ್ ಆಡಿಯೋ ಅಂತ ಬಂದಾಗ ಆ ವೆರಿ ಹೈ ಕ್ವಾಲಿಟಿದು ಆಡಿಸನ್ ಬ್ರ್ಯಾಂಡ್ ಇದು ಆಡಿಯೋ ಅಲಾಂಗ್ ವಿತ್ ದ ಡ್ಯಾಂಪಿಂಗ್ ಮಾಡಿದ್ದೇವೆ. ಸೊ ಈ ತರದ್ದು ಕಂಪ್ಲೀಟ್ ಮಾಡಿಫಿಕೇಶನ್ ಮಾಡಬೇಕು ಅಂತ ಇದ್ರೆ ಲೆಟ್ ಇಟ್ ಬಿ ಅ ಬೇಸಿಕ್ ವೇರಿಯಂಟ್ ಆರ್ ಟಾಪ್ ಎಂಡ್ ವೇರಿಯಂಟ್ ಆರ್ ಥಾರ್ ರಾಕ್ಸ್ ಯಾವುದೇ ಕಾರ್ ಇದ್ರೂ RS ಕಾರ್ ಮಾಡಿಫೈಸ್ ಇಸ್ ಆಲ್ವೇಸ್ ಹಿಯರ್ ಟು ಸರ್ವ್ ಯುವರ್ ಕಾರ್ ಅಂತಾನೆ ಹೇಳ್ಬೋದು. ಆಲ್ ಅ ಟೀಮ್ ಮೆಂಬರ್ಸ್ ವಿಲ್ ವೆಲ್ಕಮ್ ಯು ವಿತ್ ಅ ಲಾಟ್ ಆಫ್ ಚೆರಿಶಿಂಗ್ ವಿತ್ ಅ ಸ್ಮೈಲ್ ಅಂತಾನೆ ಹೇಳ್ಬೋದು. ಸೊ ನಿಮ್ ಕಾರನ್ನು ಮಾಡಿಫಿಕೇಶನ್ ಮಾಡಬೇಕು ಅಂತ ಇದ್ರೆ ವಿಸಿಟ್ ಮಾಡಿ RS ಕಾರ್ ಮಾಡಿಫೈಸ್ಗೆ.